ಈಗಷ್ಟೇ ಜಾನಕಿಯಮ್ಮ ಅವರ ಅಂತಿಮ ದರ್ಶನವನ್ನು ಪಡೆದು ನವೀನ್ ಸುಜ್ ಅವರು ಬಂದಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸುಜ್ ಅವರೇ ನಮಸ್ತೆ. ಸೊ ಮೊದಲಿಗೆ ಪ್ರಶ್ನೆ, ತಾವು ಶಬರಿಮಲೆ ಮಾಲೆ ಹಾಕಿದ್ರಿ, ಇಂಥ ಒಂದು ಸಂದರ್ಭದಲ್ಲಿ ಜಾನಕಿಯಮ್ಮ ಅವ್ರನ್ನ ದರ್ಶನ ಮಾಡೋಕ್ಕೆ ಬಂದಿದ್ದೀರಿ. ಸೊ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು ಅದನ್ನು, ಬಟ್ ಕೆಲವೊಂದು ಕಡೆ ನೀವು ಜಾನಕಿಯಮ್ಮರ ದೇವರ ಸ್ಥಾನದಲ್ಲಿ ನಿಂತಿದ್ದೀರಿ, ಸೊ ದೇವರ ಕಾರ್ಯ ಅಂತಲೇ ಬಂದಿದ್ದೀರಿ ಅಂತ ಅನಿಸ್ತಾರೆ. ನಮ್ಮ ಮನೆಯಲ್ಲಿ ನಾನು ದೇವ್ರ ಭಕ್ತ, ಜೊತೆಗೆ ನಾನು ನಮ್ಮ ಮನೆಯಲ್ಲಿ ಪ್ರತಿದಿನ ಕೆಲಸ ಮಾಡೋದು. ನಿಮ್ಗೆ ಗೊತ್ತು, ನಾನು ಒಂದು ಗೋಡೆ ಮೇಲೆ ಎಲ್ಲ ಸಾಧಕರ ಫೋಟೋಸ್ಗಳಿದೆ. ಪುಟ್ಟರಾಜ್ ಗವಾಯಿಗಳು, ಡಾಕ್ಟರ್ ರಾಜ್ಕುಮಾರ್ ಅವರು, ಜಾನ್ಕಮ್ಮನವರು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು, ಇದೆಲ್ಲ ಇದೆ ಅಲ್ವಾ. ಸೊ ನಾನು ದಿನ ಶುರು ಮಾಡೋದೇ ಅವ್ರನ್ನ ದೇವ್ರ ಥರ ಪೂಜೆ ಮಾಡ್ಕೊಂಡು, ಕಲಾವಿದ್ರನ್ನ ಸಾಧಕರನ್ನ ಕೈ ಮುಗ್ದೆ ನಾನು ಆಚೆಗೆ ದಿನ ಶುರು ಮಾಡೋದು. ಸೊ ನಾನು ಕಲಾವಿದರುಗಳ ಸಾಧಕರನ್ನೂ ತಪಸ್ವಿಗಳನ್ನು ನಾನು ದೇವ್ರ ಥರ ನೋಡ್ತೀನಿ. ನನ್ನ ಮಾಲೆ ಹಾಕಿಸ್ಕೊಂಡಿರೋದು, ನಾನು ಒಂದು ಧ್ಯಾನ ಸ್ಥಿತಿಗೆ ಹೋಗ್ಬೇಕು ಅಂತ ನಾನು ಮಾಲೆ ಹಾಕಿಸ್ಕೊಂಡು ಪ್ರತಿದಿನ ಅಯ್ಯಪ್ಪನ ಸೇವೆ ಮಾಡ್ತಾ ಇದ್ದೀನಿ. ಬಟ್ ಇವತ್ತು ನಾನು ದೇವತೆ ಅಂತ ಪೂಜಿಸ್ತಾ ಇರುವಂಥ ಕಲಾ ಸರಸ್ವತಿ ಎಸ್ ಜಾನ್ಕಮ್ಮನವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಮೈಸೂರಿನಲ್ಲಿ ನಮ್ಗೆ ಅವ್ರನ್ನ ನೋಡುವಂಥ ಒಂದು ಅವಕಾಶ ಸಿಕ್ಕಿದೆ. ಅವರು ಮೈಸೂರು ಕಂಡ್ರೆ ಭಾಳ ಇಷ್ಟ. ಮೈಸೂರಿನಲ್ಲೇ ನೆಲೆಸಿ ಮೈಸೂರಿನಲ್ಲೇ ನನ್ನ ಕಡೆ ದಿನಗಳನ್ನು ಕಳಿಬೇಕು, ಮೈಸೂರಿನಲ್ಲೇ ಹೋದರೆ ನನ್ನ ಮೈಸೂರಲ್ಲೇ ಮಣ್ಣಾಗಬೇಕು ಅಂತೇಳಿ ನಾವು ಇಂಥದ್ದನ್ನು ಅವ್ರು ಬಂದು ಅವ್ರ ದರ್ಶನ ಪಡೀಲಿಲ್ಲ ಅಂದರೆ ನನಗೆ ಯಾವ ದೇವರು ಅಡ್ಡ ಮಾಡಲ್ಲ. ಇದಕ್ಕೆ ದೇವರೇ ನನಗೆ ಆಶೀರ್ವಾದ ಮಾಡಿ ಹೋಗಪ್ಪ ಅಂತ ನನಗೊಂದು ಮನಸ್ಸು ಕೊಟ್ಟು ಕಳಿಸಿದ್ದಾರೆ. ನಾನು ಗುರುಸ್ವಾಮಿಗಳಿಗೆ ಕೇಳಿದೆ, ಆ ದೇವತೆ ನೋಡೋಕ್ಕೆ ಏನೂ ಇಲ್ಲ, ಮನಸ್ಸ ಶುದ್ಧದಿಂದ ನೀನು ಹೋಗ್ತಾ ಇದ್ದೀರಾ, ಹೋಗಿ ಬನ್ನಿ, ನನಗೂ ದೇವತೆ ಆಶೀರ್ವಾದ ಪಡೆದು ಬರೋಣ ಅಂತ ನಾನು. ಜಾನಕಿಯಮ್ಮ ಅವರನ್ನು ತಾವೆಷ್ಟು ಸ್ಫೂರ್ತಿಯಾಗಿ ಪಡೆದಿದ್ರಿ ಅಂತ? ಯಾಕೆಂದರೆ ನಿಮ್ಮ ಮನೆಯ ಗೋಡೆಗಳಲ್ಲೂ ನಾವು ನೋಡಿದ್ದೀನಿ ಜಾನಕಿಯಮ್ಮ ಅವರ ಫೋಟೋ ಆಗಲಿ, ಅವರ ಸಾಂಗ್ಗಳ ಬಗ್ಗೆ ಒಂದಷ್ಟು ಸಾಕಷ್ಟು ನೆನಪುಗಳನ್ನ ಇಟ್ಕೊಂಡಿದ್ದೀರಿ. ಸೊ ಜಾನಕಿಯಮ್ಮ ಅನ್ನೋದು ತಮ್ಮ ಒಂದು ಕಲಿಕೆಗೆ ಎಷ್ಟು ಸಾಥ್ ಸಿಕ್ಕಿತ್ತು ಅವರ ಹಾಡುಗಳು ಅಂತ? ಬರೀ ಜಾನಕಮ್ಮನವರಾಗಲಿ ಒಂದಷ್ಟು ಕಲಾವಿದರುಗಳನ್ನ ನಾವು ಬರೀ ಅವ್ರನ್ನ ಕಲಾವಿದರು, ಅದು ಗಾಯಕರು, ನಟರು ಅಂತ ತಗೊಂಡಿಲ್ಲ. ಅವ್ರನ್ನ ಒಂಥರ ತುಂಬ ಹತ್ರಕ್ಕೆ ಹಾಕೊಂಬಿಟ್ಟಿದ್ದೀವಿ. ಅಂದರೆ ಅವ್ರನ್ನ ದೇವ್ರ ಸಮಾನದಲ್ಲಿ ಕೂರಿಸ್ಕೊಂಡ್ಬಿಟ್ಟಿದ್ದೀವಿ. ಅದರಲ್ಲಿ ಇವರು ಕೂಡ ಒಬ್ಬರು. ಇವರ ಹಾಡುಗಳನ್ನು ಬರೀ ಸಂಗೀತದ ಥರ ನಾವು ಎಂಜಾಯ್ ಮಾಡ್ತಿರ್ಲಿಲ್ಲ. ಹಾಡುಗಳನ್ನು ಕೇಳ್ಕೊಂಡು ಅವ್ರ ಹಾಡುಗಳಲ್ಲಿ ಏನು ಕಲಿಬೋದು ಅಂತ ಕಲಿಕೆ ಹುಡುಕ್ತಾ ಇದ್ವಿ. ಸೊ ಹಂಗಾಗಿ ನಮಗೆ ಯಾವತ್ತೂ ಒಂಥರ ಇನ್ಸ್ಪಿರೇಷನ್ನೇ ಇವರು. ಯಾವತ್ತೂ ಇವರಿಂದ ಏನು ಕಲಿಬೇಕು, ವ್ಯಕ್ತಿತ್ವನ ಕಲಿಬೇಕು. ಅವರು ಎಷ್ಟು ಸಾಧನೆ, ನಾವು 300-400 ಹಾಡುಗಳು ಆಡಿರೋದಕ್ಕೇ ಒಂಥರ 400 ಹಾಡು ಅನ್ನುವಂಗಾಯ್ತು. 48-49 ಸಾವಿರ ಹಾಡುಗಳು ಆಡೋರೆ ಅಂದರೆ ಅವ್ರ ತೂಕ ಎಷ್ಟಿರ್ಬೋದು, ಅವರ ಅನುಭವಗಳು ಎಷ್ಟಿರ್ಬೋದು ಅಲ್ವಾ. ಸೊ ಅದು ಒಂಥರ ಮೈ ರೋಮಾಂಚನಕಾರಿಯಾಗುತ್ತೆ. ನಾವು ಯಾವತ್ತಾದರೂ ಭೇಟಿಯಾಗಿದ್ದೀರಾ? ನನಗೆ ಯಾವತ್ತೂ ಭೇಟಿಯಾಗೋಕ್ಕೆ ಅವಕಾಶನೇ ಸಿಗಲಿಲ್ಲ. ಸುಮಾರು ಸಲ ಇದನ್ನು ನಾನು ಪ್ರಯತ್ನ ಪಟ್ಟೆ, ಯಾವತ್ತೂ ಭೇಟಿಯಾಗೋಕ್ಕಾಗಲಿಲ್ಲ. ನಮ್ಮ ಮನೆಯಿಂದ 4 ರೋಡ್ ಆ ಕಡೆ ಇರೋದು. ನನಗೆ ನಿನ್ನೆ ಗೊತ್ತಾಗಿದ್ದು ನಮ್ಮ ಮನೆಯಿಂದ 4 ರೋಡ್ ಪಕ್ಕ ಇರೋದು. ಅಷ್ಟೊಂದು ಸರಳ ಜೀವನ, ಅಂದರೆ ಒಂದು ಕಪ್ಪು ಚುಕ್ಕಿ ಇಲ್ಲದಂಗೆ ಬದುಕೋದಿದೆಯಲ್ಲ, ಈಸಿ ಇಲ್ಲ, ಅಷ್ಟು ಸುಲಭವಾದ ಮಾತೇ ಇಲ್ಲ. ಒಂದು ಕಪ್ಪು ಚುಕ್ಕಿ ಇಲ್ದಂಗೆ ಬದುಕೋದು. ಅಂಥ ದೊಡ್ಡ ಸಾಧಕರಾಗಿ ಒಂದು ಕಪ್ಪು ಚುಕ್ಕಿ ಇಲ್ದಂಗೆ ಒಂದು ಅಹಂಕಾರ, ದುರಹಂಕಾರಗಳು, ವ್ಯಕ್ತಿತ್ವಗಳನ್ನು ಬದಲು ಮಾಡ್ಕೊಳ್ಳದೆ ಬದುಕೋದು ಅಷ್ಟು ಸುಲಭವಾದ ಮಾತು ಅಲ್ವೇ ಅಲ್ಲ. ಅದಕ್ಕೆ ಅವರೆಲ್ಲ ಲೆಜೆಂಡ್ರಿಗಳಾಗ್ತಾರೆ. ಮೈಸೂರಿನ ಮಣ್ಣಿನಲ್ಲೇ ನನ್ನ ಕೊನೆಯ ದಿನಗಳು ಕಳೀಬೇಕು, ಇಲ್ಲೇ ನಾನು ಅಂತ್ಯಕ್ರಿಯೆ ಆಗಬೇಕು ಅಂತ ಅವ್ರು ಹೇಳಿರುವಂಥ ಮಾತು. ಸೊ ಎಲ್ಲೋ ಒಂದು ಕಡೆ ಮೈಸೂರಿನಲ್ಲಿ ಒಂದು ಪ್ರತಿಮೆ ಆಗಲಿ ಅಥವಾ ಒಂದು ಬೃಹತ್ತಾಗಿ ಒಂದು ಜಾಗವನ್ನು ಮಾಡಿದ್ರೆ, ಒಂದು ಸ್ಮಾರಕವನ್ನು ಮಾಡಿದ್ರೆ, ಮೈಸೂರು ಕೊಡುವಂತಹ ಗೌರವ ಅವರಿಗೆ. ಅವ್ರು ಹೆಂಗೆ ಈ ನೆಲದಲ್ಲೇ ನಾನು ಇರಬೇಕು ಅಂದ್ಕೊಂಡವ್ರೆ. ಸೊ ಅವ್ರಿಗೆ ಕೊಡುವಂಥ ಒಂದು ಸ್ಮಾರಕ ಆದರೆ ಅವ್ರಿಗೆ ಕೊಡುವಂಥ ಗೌರವ ನಾವು. ಇದಿಷ್ಟು ನವೀನ್ ಸಜ್ಜು ಅವರ ಮಾತು. ಕ್ಯಾಮರಾ ಪರ್ಸನ್ ಹರ್ಷಿತ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.